ಜಮಖಂಡಿ ತಾಲೂಕಿನ ಹೃದಯ ಭಾಗದಲ್ಲಿನ ಹಿಂದೂ ರುದ್ರಭೂಮಿಯಲ್ಲಿ ಜುಲೈ 27 ಭಾನುವಾರಕ್ಕೆ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಜಮಖಂಡಿಯ ಕಿರಾಣಿ ವ್ಯಾಪಾರಸ್ಥರ ಸಂಘದ ಉಪಾಧ್ಯಕ್ಷ ಪ್ರದೀಪ್ ಮಹಾಲಿಂಗಪುರ್ ಮಠ್ ಮಾತನಾಡಿ, ನಮ್ಮ ಸಂಘದ 95 ಸದಸ್ಯರು ಸಾಮಾನ್ಯ ಸಭೆಯಲ್ಲಿ ರುದ್ರಭೂಮಿ ಸ್ವಚ್ಛತೆಯ ಬಗ್ಗೆ ಚರ್ಚಿಸಲಾಗಿತ್ತು. ಪ್ರತಿ ಭಾನುವಾರ ಬೆಳಗ್ಗೆ 7 ರಿಂದ 9 ಗಂಟೆಯವರೆಗೆ ಸಂಘದ ಸದಸ್ಯರೆಲ್ಲರೂ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಲಾಗುವುದು. ಅದರಂತೆ ಈ ಬಾರಿಯೂ ಸಹ ರುದ್ರಭೂಮಿಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದಾಗಿ ತಿಳಿಸಿದ್ರು. ನಮ್ಮ ಪರಿಚಯ ಪ್ರದೀಪ್ ಶಿವಯ್ಯ ಮಹಾಲಿಂಗಪುರ್ ಮಠ್. ನಾವು ನಮ್ಮ ಕಿರಾಣಿ ವ್ಯಾಪಾರಸ್ಥರ ಉಪಾಧ್ಯಕ್ಷರು ಜಮಖಂಡಿ. ಇವತ್ತಿನ ದಿವಸ ನಾವು ನಮ್ಮ ಅಸೋಸಿಯೇಷನ್ ಸದಸ್ಯರು 95 ಮಂದಿ. ನಾವು ಮೊನ್ನೆ ಒಂದು ಜನರಲ್ ನಮ್ಮ ಅಸೋಸಿಯೇಷನ್ ಮೀಟಿಂಗ್ ಮಾಡಿದ್ದೀವಿ. ಆ ಮೀಟಿಂಗ್ದಾಗ ಇದನ್ನೊಂದು ನಮ್ಮ ರುದ್ರಭೂಮಿದ ಒಂದು ನಾವು ಸಮಸ್ಯೆಯನ್ನು ತೊಗೊಂಡಿವಿ. ಯಾಕಪ್ಪ ಅಂತಂದ್ರೆ ಈಗ ನಮ್ಮ ಜಮಖಂಡಿಯ ನಮ್ಮ ಸಿರಿ ಮುತ್ತಿನಗಂಟೆ ಮತ್ತು ನಮ್ಮ ಅಜ್ಜಾರು ಹಾಗೂ ನಮ್ಮ ಓಲಿ ಮಠದ ಅಜ್ಜಾರು ಇವರು ಈಗಾಗಲೇ ಒಂದು 10 ವರ್ಷದಿಂದ ನಮ್ಮ ಮುತ್ತಿನಗಂಟೆ ಅಜ್ಜಾರು ಅವಾಗೂ ಹೆಮ್ಮೆಕೊಂಡಿದ್ರು ಇದನ್ನು ರುದ್ರಭೂಮಿ ಸ್ವಚ್ಛ ಮಾಡುವುದು. ಯಾವಾಗೂ ನಾವು ಬಂದಿದ್ದೀವಿ, ಅವಾಗೂ ಮಾಡ್ಕೊತ ಬಂದೀವಿ. ಯಾವುದೋ ಏನೋ ಕಾರಣದಿಂದ ಅದೊಂದು ಸ್ವಲ್ಪ ಸ್ಟಾಪ್ ಆಯ್ತು. ಮತ್ತು ಪುನರ್ ಅವರು ಈಗ ಅವರ ನೇತೃತ್ವಗಳಿಗೆ ಅವ್ರು ಮಾಡಾಕತ್ತಿದ್ದರು. ಇವತ್ತಿಂದು 4ನೇ ವಾರ ಮಾಡಾಕತ್ತಿದ್ದು. ನಾವು ನಮ್ಮ ಅಸೋಸಿಯೇಷನ್ ಒಳಗೆ ಇದನ್ನೊಂದು ಇಟ್ಕೊಂಡು ಕಿಸಿಯಿಂದ ಇಲ್ಲ, ನಾವು ಎಲ್ಲರೂ ರುದ್ರಭೂಮಿಗೆ ಹೋಗಿ ಸ್ವಚ್ಛತಾ ಮಾಡ್ಕೊಂಡು ಬರೋನು. ಮುಂಜಾನೆ 7 ರಿಂದ 9 ಐತಿ ರವಿವಾರ ದಿವಸ. ಅದಕ್ಕೆ ನಾವು ಇದನ್ನು ಅವಶ್ಯ ನಾವು ಹೋಗಬೇಕು ಎಲ್ಲರೂ. ಯಾಕಂದರೆ ಇದು ನಮಗೆ ಎಲ್ಲರಿಗೂ ಬೇಕಾಗಿದ್ದಿದೆ ರುದ್ರಭೂಮಿ. ಇದು ಎಲ್ಲರಿಗೂ ನಮಗೆ ನಾವು 12 ಜಾತಿ ಮಂದಿನೂ ಇದ್ರೆ ನಾವು. ಮುತ್ತಿನ ಕಂತಿಮಠ ಸ್ವಾಮೀಜಿ ಅವರು ಮಾತನಾಡಿ, ಪರಿಸರ ರಕ್ಷಣೆ ನಮ್ಮೆಲ್ಲರ ರಕ್ಷಣೆ. ಅದನ್ನು ನಾವು ಕಾಪಾಡಿದ್ರೆ ಅದು ನಮ್ಮನ್ನ ಕಾಪಾಡುತ್ತದೆ. ಆ ನಿಟ್ಟಿನಲ್ಲಿ ಜಮಖಂಡಿಯಲ್ಲಿನ ಹಿಂದೂ ರುದ್ರಭೂಮಿಯನ್ನು ನಮ್ಮ ಹಿರಿಯರು ಉಳಿಸಿ ಬೆಳೆಸಿಕೊಂಡು ಬಂದಿದ್ದಾರೆ. ಇದನ್ನು ಮುಂದೆ ಕಾಪಾಡಿಕೊಂಡು ಹೋಗಬೇಕೆಂಬುದು ನಮ್ಮ ಆಶಯ. ರುದ್ರಭೂಮಿಯಲ್ಲಿ ಜುಲೈ 27ರಂದು ಭಾನುವಾರದಂದು ಕೈಗೊಳ್ಳಲಾದ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಯುವಕರು, ಅನೇಕ ಸಂಘ ಸಂಸ್ಥೆಯ ಮುಖಂಡರು, ಸದಸ್ಯರು ಭಾಗಿಯಾಗಲಿದ್ದಾರೆ ಎಂದರು. ಪ್ರಥಮದಲ್ಲಿ ಆರಾಧ್ಯ ಗುರುಗಳನ್ನು ಸ್ಮರಣೆ ಮಾಡಿಕೊಂಡು ಇವತ್ತು ಜಮಖಂಡಿಯ ಒಂದು ಮಹಾನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಹಿಂದೂ ರುದ್ರಭೂಮಿ ತಮಗೆಲ್ಲ ಗೊತ್ತಿರುವ ಹಾಗೆ ಬಹಳ ವಿಶಾಲವಾಗಿರ್ತಕ್ಕಂಥ ಒಂದು ರುದ್ರಭೂಮಿ ಅಂತಂದರೆ ಜಮಖಂಡಿಯ ಹಿಂದೂ ರುದ್ರಭೂಮಿ ಇದೆ. ಹಲವಾರು ವರ್ಷಗಳಿಂದ ನಮ್ಮ ಹಿರಿಯರು ಕೂಡ ಇದನ್ನು ಉಳಿಸಿ ಮತ್ತು ಅದನ್ನು ಕಾಪಾಡಿಕೊಂಡು ಬಂದಿದ್ದಾರೆ. ಇದು ಹೀಗೆ ಶಾಶ್ವತವಾಗಿ ಉಳಿಬೇಕು ಅನ್ನೋದು ನಮ್ಮ ಆಶೆ ಅಷ್ಟೇ. ಈಗಾಗಲೇ 10 ವರ್ಷದ ಹಿಂದೆಯೂ ಕೂಡ ನಾವು ಇದಕ್ಕೆ ಸ್ವಲ್ಪ ಹೆಚ್ಚಿನ ಗಮನವನ್ನು ಕೊಟ್ಟು ಆವಾಗ ಎಲ್ಲ ಸ್ವಚ್ಛತೆ ಮಾಡಿ ಗಿಡ ಮರಗಳನ್ನು ಹಚ್ಚಿದ್ವಿ. ಅವು ಕೂಡ ಇವತ್ತು ಬಹಳಷ್ಟು ವಿಶಾಲವಾಗಿ ಬೆಳೆದಿದ್ದಾವೆ. ಜೊತೆಗೆ ಪರಿಸರ ರಕ್ಷಣೆ ಪ್ರತಿಯೊಬ್ಬರ ಒಂದು ಕರ್ತವ್ಯ. ಅದನ್ನು ನಾವು ಸರಿಯಾಗಿ ಅದನ್ನು ಕಾಪಾಡಿದ್ದೀವಿ ಅಂದರೆ ಅದು ನಮ್ಮನ್ನು ಕಾಪಾಡ್ತಾ ಇದೆ. ಹಾಗಾಗಿ ಇವತ್ತು ಈ ಹಿಂದೂ ರುದ್ರಭೂಮಿಯಲ್ಲಿ ಪ್ರತಿಯೊಬ್ಬರ ಒಂದು ರವಿವಾರ ದಿವಸ ನಾವು ಏನು ಹಮ್ಮಿಕೊಂಡಿದ್ದೀವಿ, ಸ್ವಚ್ಛತಾ ಅಭಿಯಾನವನ್ನು ಹಮ್ಮಿಕೊಂಡಿದ್ದೀವಿ. ಉದಯ್ ಹುಸ್ಮನಿ, ಕೆಎಂಎಂ ಕನ್ನಡ ನ್ಯೂಸ್, ಜಮಖಂಡಿ.